ಪ್ರಥಮದಲ್ಲಿ ಪರಮ ಪೂಜ್ಯ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಜಗತ್ತಿನಲ್ಲಿ ನಂಬಿದ ಭಕ್ತರಿಗೆ ಸುಲಭದಲ್ಲಿ ಆತ್ಮಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ಇಂಚಗೇರಿ ಸಂಪ್ರದಾಯದ ಮೂಲ ಸದ್ಗುರುಗಳು ಕಾಡಸಿದ್ದೇಶ್ವರ ಮಹಾರಾಜರ ಗುರುಲಿಂಗಜಂಗಮ ಮಹಾರಾಜರ ಪಾದವನ್ನು ಹಿಡ್ಕೊಂಡು ಸದ್ಗುರು ಸಮರ್ಥ ರೇವಣ ಸಿದ್ದೇಶ್ವರಪ್ಪ ಅವರಿಗೆ ನಮಸ್ಕರಿಸಿ, ಜಗತ್ತ ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥ ಇಂಚಗೇರಿ ಸಂಪ್ರದಾಯದ ಸದ್ಗುರು ಪರಂಪರೆಯಲ್ಲಿ ಹೆಜ್ಜೆಯನ್ನಿಟ್ಟು ಕಲ್ಮೇಶ್ವರಪ್ಪಾಜಿಯವರೊಂದು ಪರಮ ಶಿಷ್ಯತ್ವವನ್ನು ವಹಿಸಿಕೊಂಡು ಈ ಕೊಟ್ಟಲ್ಗೆ ಕ್ಷೇತ್ರದಲ್ಲಿ ಅತನಿ ಬಂಧುಗಳಲ್ಲಿ ಈ ಜ್ಞಾನಜ್ಞ ಸಪ್ತಾಹಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಶಿವರಾಯಪ್ಪಜ್ಜವರ ಪಾದಕ್ಕೂ ನಮಸ್ಕರಿಸಿ, ಈ ಜ್ಞಾನಜ್ಞ ಸಪ್ತಾಹದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಮಾರ್ಗಗಳ ಪಾದಕ್ಕೂ ನಮಸ್ಕರಿಸಿ, ಆಧ್ಯಾತ್ಮ ಚಿಂತನೆ ಸಲುವಾಗಿ ಶಿವನಾಮ ಸ್ಮರಣೆಯ ಸಲುವಾಗಿ ಈ ಒಂದು ಮಹಾನವ ಜನ್ಮದ ಸಾರ್ಥಕತೆ ಸಲುವಾಗಿ ಈ ಸಪ್ತಾಹದಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಶರಣು ತಾಯಿ ತಂದೆಗಳಲ್ಲಿ ಶರಣಾರ್ಥಿಗಳು. ಏನೋ ಮಹಾರಾಜರ ಆಜ್ಞಾನುಸಾರ ಒಂದು 5 ನಿಮಿಷ ಸೇವೆಯನ್ನು ಸಲ್ಲಿಸ್ತಾ ಇದೆ ಗುರು ಬಂಧುಗಳೇ. ಸಪ್ತಾಹ ಮಂಗಲನೆಯ ಸಮಯದಲ್ಲಿ ನಿಮ್ಮೆಲ್ಲರಿಗೆ ಸಮರ್ಥರು ಏನು ಹೇಳ್ತಾರಪ್ಪ ಅಂತಂದ್ರೆ ವಿಮಲ ಬ್ರಹ್ಮ ನಿರೂಪಣೆ ಹೇಳ್ತಾರ. ದರೋ ಜಾತ ದರಿತಾನಾಯಿ ಟಾಕೋ ಜಾತ ಟಾಕೇತಾನಾಯಿ ಜೇತೆ ತೇತೆ ಆಹೇ ಚ ಆಹೇ ಪರಬ್ರಹ್ಮ. ಎಲ್ಲ ಕಡೆ ತುಂಬಿಕೊಂಡೈತೆ. ಅದು ಎಲ್ಲರ ಜಾಗನ ಯಾವುದೂ ಇಲ್ಲ. ಅದು ಎಲ್ಲೈತಪ್ಪ ತೋರಿಸು ಅಂತಂದ್ರೆ ನನ್ನಿಂದ ಸಾಧ್ಯ ಇಲ್ಲ. ಅದು ವಿಮಲ ಬ್ರಹ್ಮದ ಅನುಭವ ಮಾಡ್ಕೊಂಡಿರ್ತಕ್ಕಂಥ ಸದ್ಗುರುಗಳಿಂದ ಉಪದೇಶ ತಗೊಂಡ ಸದ್ಗುರುಗಳು ಹೇಳಿದಂಗೆ ನಡೆದಾಗ ಮಾತ್ರ ಅದರ ಅನುಭವ ಆಗ್ತಾ ಇದೆ ಗುರು ಬಂಧುಗಳಿಗೆ. ಈಗ ನಮ್ಮ ಮಹಾರಾಜರು ಹೇಳಿದ್ರಲ್ಲ ಪ್ರಾರಂಭದಲ್ಲಿ ಪಂಡಿತ್ನಪ್ಪ ಜಯಗುರು ಕಂಪನಿ ಇತ್ತಿರತ್ರ ಅವ್ರ ಅಜ್ಜ ಅವ್ರದ್ದು ಏನು ತಪ್ಪಲ್ರಿ. ಅದು ಈ ಸಾಂಪ್ರದಾಯ ಸದ್ಗುರುಗಳು ಏನು ಮಾಡ್ಯಾರ ಅಂತಂದ್ರೆ ಮನ್ಯಾಗ ಬೇಸರ ಆದವ್ರನ್ನ, ಓಣ್ಯಾಗ ಬೇಸರ ಆಗಿರ್ತಕ್ಕಂಥವ್ರನ್ನ, ಊರಾಗ ಬೇಸರ ಆಗಿರ್ತಕ್ಕಂಥವ್ರನ್ನ ಮಹಾರಾಜರು ಮಾಡಿರ್ತಕ್ಕಂಥ ಸದ್ಗುರು ಸಂಪ್ರದಾಯ. ಈ ಜಗತ್ತಿನಲ್ಲಿ ಯಾವ ಸಂಪ್ರದಾಯ ಕೆಟ್ಟದ್ದು ಹೇಳಲಿ, ಎಲ್ಲ ಒಳ್ಳೆ ಮಾರ್ಗನ ಹೇಳ್ಯಾವ. ಆದ್ರೆ ಸುಲಭವಾಗಿ ಆತ್ಮಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ಸಂಪ್ರದಾಯ ಸದ್ಯ ನಾವು ನೋಡ್ಲಿಕ್ಕೆ ಏನಿಪ್ಪ ಅಂದ್ರೆ ಜಗತ್ತಿನೊಳಗೆ ಇಂಚಗೇರಿ ಸಂಪ್ರದಾಯ. ಇನ್ನು ಅನುಭವ ಮಾತು ನೆನಪಕ್ಕತ್ತೆ. ನಾವು ಸ್ವಲ್ಪ ಒಂದು ಮಾತ್ರಿ. ಕಲ್ಮೇಶ್ವರಪ್ಪ ಅವರು ಶೇಗುಣಿಸಿ ಬಿಟ್ಟು ಎರಡಿಗೆ ಗ್ರಾಮದಲ್ಲಿ ಬಂದು 12 ಎಕರೆ ಹೊಲ ತಗೊಂಡು ಅಲ್ಲಿದ್ದವರು. ಒಂದು 4 ವರ್ಷದಿಂದ ಸೀತಮ್ಮನಗಿರಿಯಲ್ಲಿ ಕಲ್ಮೇಶ್ವರಪ್ಪ ಅವರು ಸತ್ತಾಕ ನನಗೆ ಊರಾನ ಮಠದಾಗಿನವ್ರೆಲ್ಲರೂ ಕರ್ಕೊಂಡು ಹೋದರು. ಹೊಂಟೀನಿ ನಾನು. ಕಲ್ಮೇಶ್ವರಪ್ಪ ಅವ್ರ ಶಿಷ್ಯರು ಒಂದು ಮುಳವಾಡದ ಒಂದು ಮಠ ಐತ್ರಿ, ದುಂಡ ಪ್ರಭು ಮಹಾರಾಜರು ಅಂತ ಹೇಳಿ. ಅನುಭವ ಹೇಳಬೇಕು. ಅಲ್ಲಿ ಹೋಗಿ ಗಾಡಿ ತರೆಬರು ಎಲ್ಲರೂ ಹೋಗಿ ಆರತಿ ಮಾಡಿದ್ವಿ. ಒಂದಿಬ್ಬರು ಅಜ್ಜಿಯವ್ರು ಮಾತಾಡ್ಲಾಯ್ತಾರಲ್ಲಿ ಎಲ್ಲರಿಗೆ. ಅವ್ರು ಏನು ಮಾತಾಡ್ಲಾಯ್ತಾರಂದ್ರೆ, ಈ ದುಂಡಪ್ಪ ಮತ್ತೆ ಇಲ್ಲಿ ನಮ್ಮಲ್ಲಿ ಮತ್ತು ಕಲ್ಮೇಶ್ವರಪ್ಪ ಅವ್ರ ದನಗಳು ಕಾಯ್ಕೊತಿದ್ದ, ಇವಾಗ ಮಹಾರಾಜ ಅದ ಮಾತಾಡ್ತಾರ. 1 ಕೋಟಿ ರೂಪಾಯಿ ಮಠ ಐತ್ರಿ ಅವರು. ಯಾರು ದುಂಡ ಪರ್ವ ಮಹಾರಾಜರು ಅಂತ ಹೇಳ್ರಿ. ಅವರು ಕಲ್ಮೇಶ್ವರಪ್ಪ ಅವ್ರ ಶಿಷ್ಯರ. ಅಜ್ಜಿ ಅವ್ರು ಮಾತಾಡಿದ್ ನನಗೆ ಕಿವಿಗೆ ಬಿತ್ರಿ. ಅವ್ರು ಅಲ್ಲೇ ಆಕಳ ಕಾಯ್ಕೋತ ದನ ಕಾಯ್ಕೋತ ತಿರ್ಗಾಡ್ತದ. ಮತ್ತೆ ಇವಾಗ ಮಹಾರಾಜ ಅಂತ ಕೇಳ್ತಾರ ಅವ್ರ. ಇಂಚಗೇರಿ ಸಂಪ್ರದಾಯವಾಗಿ ವಿಶ್ವಾಸಿಟ್ಟು ಗುರುವಿನನ್ನು ನಂಬಿ ದನಗಳಲ್ಲಿ ಕಾಯಲಿ, ಹೆಣಕಾಸರೆ ಮಾಡಿ, ಒಕ್ಕಲ್ತನ ಮಾಡಲಿ, ಗುರು ಕರೆ ಸಾಂಪ್ರದಾಯಿಕರ ಯಾರು ನಂಬ್ಯಾರಲ್ರಿ, ನಿಜವಾಗಿ ಒಂದು ಸದ್ಗುರುಗಳು ಮುಟ್ಟತಕ್ಕಂಥ ಗುರು ಏನವ್ರು ಮುಟ್ಟಾರ. ಸಮಯದ ಅಭಾವ ಗುರು ಬಂಧುಗಳೇ. ಇಂಚಗೇರಿ ಕ್ಷೇತ್ರದೊಳಗೆ ತುಕಾರಾಮ್ ಕವಲೆ ಮಾಡಿದ್ರು ಅಂತ ಅವರು ದನ ಕಾಯವ್ರ, ಒಕ್ಕಲ್ತನ ಮಾಡವ್ರ. ಕಾಯಕ್ಕೆ ಯಾವುದಾಗಿದ್ರು ಸಹಿತ ಏನಪ್ಪಾ ಅಂತಂದ್ರೆ ಸ್ಮರಣ ದೇವಾಚೆ ಕರಾವೆ ಅಖಂಡ ನಾಮ ಜಪತ ಜಾವೆ ನಾಮಸ್ಮರಣ ಪಾವವೇ ಸಮಾಧಾನ. ಗುರುಗಳಿಂದ ಒಂದು ಉಪದೇಶ ತಗೊಂಡು ಎಡಬಡದೇನೆ ನಾಮಸ್ಮರಣೆ ಮಾಡ್ಕೋತ ಕಾಯಕವನ್ನು ಮಾಡಿದೆ ಅಂತಂದ್ರೆ ಏನಾಕಿಪ್ಪ ಅಂತಂದ್ರೆ ವಿಮಲ ಬ್ರಹ್ಮದ ಅನುಭವ ಪಡ್ಕೋತಿ ಅಂತಕ್ಕಂಥ ವಿಚಾರವನ್ನು ಸದ್ಗುರುಗಳು ಹೇಳ್ಯಾರ. ಅದಕ್ಕೆ ಯಾರಾದ್ರೂ ನಮ್ಮ ಸಂಬಂಧಿಕರೊಳಗ ಇಲ್ಲೇನ ತಾಯಿ ಮುಂದೆ ತವ್ರ ಮನೆ ಸುದ್ದಿ ಹೇಳಂಗೆ ಆಗಬಹುದು. ನಮ್ಮ ಸಂಬಂಧಿಕರೊಳಗೆ ಯಾರು ಉಪದೇಶ ತಗೊಂಡಿಲ್ಲ, ಸಂಪ್ರದಾಯ ಸದ್ಗುರುಗಳ ಕಡೆಯಿಂದ ಉಪದೇಶ ತಗೋಬೇಕು. ಇವ್ರು ಶಿವರಾಯಪ್ಪಜ್ಜ ಅವ್ರು ಉಪದೇಶ ತಗೊಂಡು ವಾಲತ್ತಿರತ್ ನೋಡ್ರಿ. ಅವ್ರು ಕಲ್ಮೇಶ್ವರಪ್ಪ ಅವರು ಮೊದಲೇನಪ್ಪ ಅಂತಂದ್ರೆ ನಾವು ಉಪದೇಶ ತಗೊಂಡು ವಾಲ್ ಅಂದವ್ರ.
ಒತ್ತಾಯ ಮಾಡಿ ಸಂಪ್ರದಾಯದೊಳಗೆ ಗಿರಿಮಲ್ಲೇಶ್ವರ ಮರದಕ್ಕೊಂದು ಉಪದೇಶ ಕೊಡ್ಲಕ್ಕೆ ಹಚ್ಚಿದವರು ಯಾರಪ್ಪ ಅಂತ ಯಾವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಿಗೆ ಎಂಬ ಗ್ರಾಮದಲ್ಲಿ ಶಂಭೋಲಿಂಗ ಮತ್ತು ಗೌರಮ್ಮ ತಾಯಿಯ ಮೂರನೇ ಕಂದನಾಗಿ ಜನಿಸಿರ್ತಕ್ಕಂಥ ಸಂಗಯ್ಯಪ್ಪನವರು ಹಿರೇಮಠದ ಮನೆತನದವರು ಜನಿಸಿರ್ತಕ್ಕಂಥವರು. ಅವರು ಕಲ್ಮೇಶ್ವರಪ್ಪನ ಆಟದೊಳಗೆ ಪಾತ್ರ ಮಾಡ್ತಕ್ಕಂಥವ್ರು. ನಿಜವಾಗಿ ನಿನ್ನ ಕೃಷ್ಣ ಮಾಡ್ತಕ್ಕಂಥ ಒಂದು ಗಿರಿಮಲ್ಲೇಶ್ವರ ಮರದಪ್ಪ ಉಪದೇಶ ಇರವೆಲ್ಲ ಪ್ರಸಂಗ ಉಪದೇಶ ತಗೊಂಡ್ರು. ಅವರ ಉಪದೇಶ ತಗೊಂಡ ಸಾಂಪ್ರದಾಯ ಸದ್ಗುರುಗಳಿಂದ ಉಪದೇಶ ಪಡ್ಕೊಂಡು ಧ್ಯಾನ ಮಾಡಿ ದೇವರಾದರು. ಅದ ಶಕ್ತಿ ಯಾರಿಗೆ ಕೊಟ್ರಪ್ಪ ಅಂತಂದ್ರೆ ಸಿದ್ದರಾಯಪ್ಪಜ್ಜನ ಅಂತವ್ರಿಗೆ ಇನ್ನೂ ಅನೇಕ ಒಂದು ಮಹಾರಾಜರಿಗೆ ಅವರ ಶಕ್ತಿಯನ್ನು ಕೊಟ್ಟು ಗುರು ಶಿಷ್ಯಂಚ ಏಕಚ ಪದ ಅಂತ ಹೇಳಿ ಕೆರನ್ ಜಗತ್ತಿನೊಳಗೆ ಹೇಳಿ ಅವ್ರು ನಂಬಿರ್ತಕ್ಕಂಥ ವಿಮಲ ಬ್ರಹ್ಮದ ಅನುಭವ ಮಾಡಿ ಕೊಟ್ಟಾರ. ಯಾರು ಉಪದೇಶ ತಗೊಂಡಲ್ಲ ಉಪದೇಶ ತೊಗೊಂಡತಕ್ಕಂಥವ್ರೆಲ್ಲರೂ ನೈತಿಕ ಧ್ಯಾನ ಮಾಡೋಣ. ಒಂದು ಒಳ್ಳೆಯ ಸದ್ಗುಣ ಸದ್ಬುದ್ಧಿಯನ್ನು ಸದ್ಗುರುನಾಥ ನನಗೂ ಮತ್ತು ತಮ್ಮೆಲ್ಲರಿಗೂ ಕೊಟ್ಟ ಕರುಣಿಸಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನನ್ನೆರಡು ಉಡುಪುಷ್ಪಗಳನ್ನು ಗುರುವಿನ ಪದಕರ್ಪಣೆ ಮಾಡಿ ಒಂದೆರಡು ಮಾತಕ್ಕೆ ಜಯಕಾರ ಮಾಡು. ರಾಜಾಜರಾಜ ಸದ್ಗುರುನಾಥ ಮಾಧವಾನಂದ ಪ್ರಭು ಕಿ ಜಯ. ರಾಜಾಜರಾಜ ಸದ್ಗುರುನಾಥ ಗುರುಪುತ್ರೇಶ್ವರ ಮಹಾರಾಜ ಕಿ ಜಯ. ರಾಜಾಜರಾಜ